ನಾವು ಔಟ್ ಆಫ್ ಕಂಟ್ರಿ ಹೋಗ್ತಿದ್ದೀವಿ. ಅಯ್ಯೋ ಆಯ್ತು ಬಿಡ್ರಪ್ಪ. ಅಯ್ಯೋ ಆಯ್ತು ಬಿಡ್ರಪ್ಪ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾನು ಇದನ್ನ ಕ್ಯಾನ್ಸಲ್ ಮಾಡು ಅಂದ್ರೆ ಇಲ್ಲ ನಂಗೆ ಅದು ಚೆನ್ನಾಗೈತೆ ಅಂತಾರೆ. ಅದನ್ನೇ ಕ್ಯಾನ್ಸಲ್ ಮಾಡೋರು ಇಲ್ಲ ನಂಗೆ ಇದು ಚೆನ್ನಾಗೈತೆ ಅಂತ ಕೇಳಿ ಅದ್ರ ಬದಲಿಗೆ ನನಗೇನು ಕೇಳಬೇಕು? ಡಿಪ್ರೆಷನ್. ಇದು ನನ್ನ ಫಸ್ಟ್ ಔಟ್ಫಿಟ್ ಏರ್ಪೋರ್ಟಿಗೆ ಹಾಕೊಳ್ಳೋಣ ಅಂತ. ರವಿ ಅವರು ಅಲ್ಲಿಂದ ಗಾಡಿ ಓಡಿಸ್ಕೊ ಬಂದ್ಬಿಟ್ರು ಎಲ್ಬೋರ್ಡು. ಸಂತುಬ್ರು ಅವರು ಪಾರ್ಟಿ ಕೂಡ ಕರ್ಕೊ ಬಂದಿದ್ದಾರೆ. ಒಂದು ಹುಡುಗಿ ಮಾತಾಡ್ಸೋರು ಅಂದ್ಬಿಟ್ಟು ಅಂದ್ರೆ ಸುರಭಿಗೆ ಗಾಡಿ ಓಡ್ಸಕ್ ಕೊಟ್ರೆ ಇಲ್ಲೈತೆ ಗಾಡಿ ಹೋಗ್ಬಿಟ್ಟು ಬೇರೆಯವ್ರ ಗಾಡಿಲಿ ಯಾಕೆ ಕೀ ನುರಿತ ಗೊತ್ತಾಳ. ಮೂರ್ ಸಲ ಔಟು. ಸೊ ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಆನ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ತಮ್ಬ್ಲೈನ್ ನೋಡೇ ಗೊತ್ತಾಗಿದೆ. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಸುರಭಿ ಇವತ್ತಿನ ವ್ಲಾಗ್ ಏನು ಪ್ಲೇಸ್ ಹೇಳ್ಬೇಡ. ಸೊ ತಮ್ಬ್ಲೈನ್ ನೋಡೇ ಗೊತ್ತಾಗಿದೆ ಗೈಸ್ ನಿಮ್ಗೆ ಇವತ್ತಿನ ವ್ಲಾಗ್ ಏನಂತ ಅಂತ. ನಾವು ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾವು ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಇಲ್ಲ ಗೈಸ್, ಸೊ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಲ್ಲ, ಸೊ ಅದಕ್ಕೆ ಸಂಜೆ ಶಾಪಿಂಗ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇವತ್ತೆಲ್ಲ ಹೋಗ್ಬೇಕು. ಹೇಳು, ಅಲ್ಲಿ ಆಫ್ ಮಾಡಿದ್ರು, ಆಫ್ ಮಾಡಿದ ತಕ್ಷಣ ಗಾಡಿ ಆನ್ ಮಾಡಿದ್ರು. ಹೇಳು 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 ಹೇಳು. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ. ಸೊ ಇವತ್ತು ಪೂರ ಶಾಪಿಂಗ್ ಡೇ ಆಗಿರುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕಲ್ಲ, ಅದಕ್ಕೆ ಬನ್ನಿ ಹೋಗು ಗೈಸ್. ಇವಾಗ ಫಸ್ಟ್ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ಸುರಭಿ ಅವ್ರನ್ನ. ಗೈಸ್ ಎಷ್ಟೊತ್ತಿಂದ ಹಿಂಸೆ ಮಾಡ್ತಾ ಇದೀನಿ ಗೊತ್ತಾ. ಅದೇ ಇವ್ರದ್ದಾಗ್ಬಿಟ್ಟಿದ್ರೆ ಅವ್ರು ತಗೊಳ್ಳೋವರೆಗೂ ಬಿಡ್ತಿರ್ಲಿಲ್ಲ. ಈಗ ನಂದಲ್ವಾ, ಅದಕ್ಕೆ ಮುಸ್ಕೊಂಡವ್ರೆ. ಏನಿಲ್ಲ ಗೈಸ್, ಒಂದ್ ಕಡೆ ಹೋಗಿದ್ದು ಲೇಟ್ ಆಗ್ತಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಸೊ ಬನ್ರಿ ಹೋಗುವ. ಹೇಳ್ಬೇಡ, ಹುಡುಕ್ತಿದ್ದಾರೆ ಮೇಡಮ್ ಅವರು. ಮಾಡ್ತಾ ಇದೀನಿ ಗೈಸ್. ಇವಾಗ ಬಂದಿದ್ದೀವಿ ನೋಡೋಣ. ಏನ್ ಗೊತ್ತಾ, ಎಲ್ಲರೂ ಹೋಗ್ತಿದ್ರೆ ಏನ್ ತಗೋಬೇಕು ಏನ್ ಮಾಡೋದು. ಈಗ ಎಷ್ಟು ಫೈನಲ್ ಮಾಡಿದೆ? ಒಂದೇನಾ? ಸೊ ಬನ್ನಿ, ಏನು ಯಾವುದೇ ಫೈನಲ್ ಮಾಡಿದ್ದೀವಿ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತಾಳೆ. ಸೊ ಈಗ ಫಸ್ಟ್ ತಗೋಣ. ಇದು ಫಸ್ಟ್ ಅವಾಗ್ಲಿಂದ ನಂಗೆ ತಿಗ ಉರಿಸ್ತಾ ಕೂತಿದ್ದಾಳೆ. ಇದನ್ನ ಸೆಲೆಕ್ಟ್ ಮಾಡಿದ್ದಾಳೆ. ಇದು ಚೆನ್ನಾಗೈತಾ ಇಲ್ಲ ಅದು ಕೆಳಗೆ ಬಿಡಿಲಿ ಅದು ನೋಡ್ರಿ ಎಲ್ಲೊಂದು ಬಟ್ಟೆ ಇದೆ, ಅದು ಅದ ಬೇಕಾ ಅಂತ ನಾನು ಕೇಳೋದು. ನಾನು ಇದನ್ನ ಕ್ಯಾನ್ಸಲ್ ಮಾಡು ಅಂದರೆ ಇಲ್ಲ ನಂಗೆ ಅದು ಚೆನ್ನಾಗೈತೆ ಅಂತಾರೆ. ಅದನ್ನೇ ಕ್ಯಾನ್ಸಲ್ ಮಾಡೋರು ಇಲ್ಲ ನಂಗೆ ಇದು ಚೆನ್ನಾಗೈತೆ ಅಂತ ಕೇಳಿ ಅದ್ರ ಬದಲಿಗೆ ನನಗೇನು ಕೇಳಬೇಕು? ಡಿಪ್ರೆಷನ್. ನನಗೆ ಯಾವ್ದು ಪರ್ಫೆಕ್ಟ್ ಆಗಿ ಹೋಯ್ತಿರೋದು ಎರಡನೇ ಸತಿ ಅಲ್ವಾ, ಅದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾವುದೋ ಒಂದು ತಗೋ. ನೋಡಿ ಗೈಸ್, ಇದು ಚೆನ್ನಾಗೈತಾ ಇಲ್ಲ ನೋಡಿ, ಅದು ತೋರಿಸೋದು. ಅದು ಚೆನ್ನಾಗಿದೆಯಾ ಕಮೆಂಟ್ ಮಾಡಿರಿ. ಅದು ಫುಲ್ ಇದು ಬರುತ್ತೆ. ಸೊ ನಿಂಗೆ ಯಾವ್ದು ಚೆನ್ನಾಗೈತೆ ಅನ್ಸೋ ತಗೊಳಪ್ಪ. ನಾನು ಕೇಳಿದೆ, ನಾನು ಹೇಳ್ದೆ, ನೀನು ಮಾಡಿಲ್ಲ, ಮತ್ತೆ ನನ್ನ ಕೇಳಕ್ಕೆ ಬರಬೇಡ, ಉರಿಸ್ತೀನಿ. ನಿಂಗೆ ಅದಕ್ಕಿಂತ ಅದೇ ಚೆನ್ನಾಗಿ ಕಾಣಿಸ್ತಿತ್ತಾ? ಅಂದ್ರೆ ಲೈಕ್ ಒಂದು ಹೋಯ್ತಿರೋದು ಜಾಗಕ್ಕೆ ಒಂಚೂರು ಚೆನ್ನಾಗಿದೆ. ಏರ್ಪೋರ್ಟ್ಗೆ ಸ್ವಲ್ಪ ಬೇರೆ ಥರ ಇತ್ತು. ಸರಿ ತಗೊಳ್ಳಿ. ಸೊ ಗೈಸ್, ಏನೇನು ಬಟ್ಟೆ ತೊಗೊಂಡಿದ್ದಾಳೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ನನಗೆ ಸಾಕಾಗೋಯ್ತು. ಒಂದು ಕಡೆ ಎಲ್ಲೋ ಹೋಗಿದ್ದೋ ಗೈಸ್, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಆ ಕೆಲಸದ ಕಡೆ ಹೋಗಿತ್ತು. ಸೊ ಬನ್ರಿ, ನೆಕ್ಸ್ಟ್ ಏನು ಮಾಡ್ತಾರೆ ನೋಡಿ. ಇಷ್ಟೇ ಅಂದರೆ ಸುರಭಿಗೆ ಗಾಡಿ ಓಡ್ಸಕ್ ಕೊಟ್ರೆ ಇಲ್ಲೈತೆ ಗಾಡಿ ಹೋಗ್ಬಿಟ್ಟು ಬೇರೆಯವ್ರ ಗಾಡಿಲಿ ಯಾಕೆ ಕೀ ನುರಿತ ಗೊತ್ತಾಳ. ಕೀ ಐತೆ ಅಲ್ಲ, ನಾನ್ ಕಿತ್ಕೊಂಡೆ ಗೈಸ್, ಹೊಡೆದ್ಬಿಟ್ಟು. ಇಲ್ಲ ಗೈಸ್, ನಾನೇ ಮಾಡಿದಂಗೆ ಮಾತಾಡ್ಕೊಂಡು ಹಂಗ ಆಗ್ಬಿಡ್ತು ಗೈಸ್. ಗಾಡಿ ಕೀನು ಆಯ್ತಲ್ಲ ಅಂತವ್ರೆ. ಆಮೇಲೆ ನೋಡ್ದೆ ಇದೆಲ್ಲ ಎರಡು ಒಂದೇ ತರ ಆಯ್ತಲ್ಲ ಅಂತ ಅಲ್ಲಿ ನೋಡ್ರಿ ಇಲ್ಲಿ ನಿಂತೈತೆ. ಅಯ್ಯಪ್ಪ, ಇಂಥವ್ರನ್ನೆಲ್ಲ ಇನ್ನೂ ದೇಶದ ಮೇಲೆ ಇದಿರಲ್ಲ. ನೀನಿದ್ಯ ಅಂದ್ಮೇಲೆ ನಾನಿದ್ರೆ ಏನ್ ತೊಂದ್ರೆ ಇಲ್ಲ. ನಿಮ್ಮಂತವ್ರೇ ಇದಾರೆ ಇನ್ನೂ ದೇಶದಲ್ಲಿ. ನಿಮ್ಮಂತವ್ರು ಈ ತರ ಎಲ್ಲ ಹುಡುಗಿರು ಆಡಲ್ಲ. ಹಿಂಗೆ ಕೆಲವ್ರು ಆಡ್ಬೋದು. ಅದೇ ನಾನು ಹುಡುಗ ಹೆಂಗ್ ಹೋಗ್ಬೇಕಂತ ಸ್ಟ್ರೈಟ್ ಹೋಗ್ಬಿಟ್ಟು ಮುಗಿಸ್ಬಿಡ್ತೀನಿ. ಸ್ಟ್ರೈಟ್ ಹೋಗ್ಬಿಟ್ಟು ನೋಡಿ ಎಷ್ಟು ಟ್ರಾಫಿಕ್ ಐತಿ ಯೂಟರ್ನ್ ಬರುತ್ತೆ. ಸೊ ಗೈಸ್, ಸಿಕ್ಕಾಬಡೆ ಟ್ರಾಫಿಕ್ ಬ್ಯಾಂಗ್ಳೂರು. ಸೊ ಗೈಸ್ ಬನ್ನಿ ಹೋಗುವ.
ಇವಳಿಗೂ ಐಸ್ ಕ್ರೀಮ್ ತಿನ್ನಿಸ್ತಾವಳು ಇವನ್ಗೂ. ಟ್ಯಾಂಕ್ ಟ್ಯಾಂಕ್ ಚಿನ್ನ. ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಚೆನ್ನಾಯ್ತೇನಾ ಶಿಷ್ಯ? ಲವ್ ಚೆನ್ನಾಯ್ತಾ? ಅನ್ನ ಏನಿದು ಸ್ವೀಟ್ ಆಗೋದಲ್ಲ? ನೆನ್ನೆ ಕೈ ಆಗಿತ್ತು, ಇವತ್ತೇನು ಸ್ವೀಟ್ ಆಗೋದಲ್ಲ? ತಿನ್ಕೋ ಬೇಗ, ನಾಚ್ಕೋಬೇಡ. ನೋಡೆ ಬಿಡಾಯ್ತು. ನೀನು ಇಲ್ಲಿ ನೋಡ್ಕೊಂಬತ್ತೋಡು. ಸುರಭಿ ಶಾಪಿಂಗ್ ಮುಗೀತು, ಇಷ್ಟೇ ಮಾಡಿರೋದು. ಏನೇನು ಶಾಪ್ ಮಾಡಿದ್ದಾಳೆ ಅಂತ ತೋರಿಸ್ತಾಳೆ. ಏನಪ್ಪ? ಹೌದು ಗೈಸ್, ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನ ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಏನೇನು ಗೈಸ್ ಇನ್ನೂ ಜಾಸ್ತಿ ಇದೆ ಮಾಡೋದು, ಬಟ್ ಏನು ಗೊತ್ತಾ, ಪೇಸ್ ಇಲ್ಲ. ಏನು ಶಿಷ್ಯ? ಏನಿಲ್ಲ ಬೇಕಂತೆ, ಪೇಸ್ ಇಲ್ಲ. ನಿಂಗೆ ಪೇಸ ಸಾಲಲ್ಲ. ಯಾರ ಮೇಲೆ? ಯಾರ ಮೇಲೆ ಮಾತಾಡಕ್ಕೆ? ನಾನು ಇಷ್ಟ ಗಂಟೆ ಮಾತಾಡ್ತೀನಿ. ನಡಿ ಹಿಡ್ಕೊಂಡ್ಬಿಡ್ತಾರೆ. ಮಾತಾಡು. ನೋಡಿ ಇವಳು ಹೆಂಗೆ ಮಾತಾಡ್ತೀನಿ, ಮಾತಾಡ್ಲ? ನಡಿ ಅದನ್ನಲ್ಲ. ಏನಾಯ್ತು ಅಂದ್ರೆ ಇವಳು ಶಾಪಿಂಗ್ ಮಾಡಕ್ ಹೋಗಿದ್ದೆ ಸುರಭಿದು. ಸೊ ಟ್ರಾಫಿಕ್ ಅಲ್ಲಿ ನೋಡಿಲ್ಲ ಗೈಸ್, ಸಿಕ್ಕಾಬಟ್ಟೆ ಕೇಳಿಸಿಲ್ಲ. PS ಕಲ್ಲ ಸಿಕ್ಕಾಬಟ್ಟೆ ಟ್ರಾಫಿಕ್. ಪ್ಲಸ್ ನಮ್ಮ ಅಪ್ಪಾಜಿಗೂ ಫೋನ್ ಮಾಡ್ಬಿಟ್ಟೈತೆ, ಇವ್ರಿಗೆ ಬಿಸಿ ಬಂದ್ಬಿಟ್ಟೈತೆ. ಒಂದು 21 ಫೋನ್ ಮಾಡ್ಬಿಟ್ಟವ್ರೆ. ನಾನು ಅಂಗಡಿ ಹೇಳಿದೆ ಈ ಕಡೆ ಇವ್ರು ಮಾಡಕ್ಕೆ, ಆಮೇಲೆ ಇನ್ನೊಬ್ರು 3-4 ಜನ ಮಾಡಕ್ಕೆ. ಅದಾದ್ಮೇಲೆ ಇವ್ರು ತಿಳಿದ ತಕ್ಷಣ ಫೋನ್ ನೋಡಿದ್ರೆ ಪಕ್ ಅಂತ ಗೊತ್ತಿರ್ತಿ ಕೊಡಿಲಿ ಇಟ್ಕೊಂಡು ನನ್ನ ವಿಡಿಯೋ ಮಾಡು. ಅವ್ರ ರಿಯಾಕ್ಷನ್ ಆ ಕಡೆಯಿಂದ ಹೆಂಗಿರುತ್ತೆ ಅಂತ ಇಲ್ಲಿ ಬೆಳ್ಳಿ ಬರ್ಬೇಕು ನಾನು. ಹಲೋ, ಎಷ್ಟೊತ್ತಿಂದ ಫೋನ್ ಮಾಡ್ತೀನಿ ಅಂತ 10 ನಿಮಿಷ ಆಯ್ತು ಇಲ್ಲಿ ನಿಂತ್ಕೊಂಡು ಅಂತ ಇವ್ರ ಹತ್ರ ಹೇಳಿದ್ರಂತೆ. ಅದಾದ್ಮೇಲೆ ಪುನಃ ಕಟ್ಟಾಯ್ತು. ನಾನು ಮಾಡ್ದೆ, ಯಾಕ ಬಾರಕ ಅಂದ್ರೆ, ಇಲ್ಲ ನಂಗೆ ನಾನು ಶೂಟ್ ಐತೆ, ನಾನು ಹೋಗ್ತೀನಿ, ನಾನು ಎಷ್ಟು ಸಲ ಫೋನ್ ಮಾಡ್ಲಿ ಅಂತ ಟಕ್ ಅಂತ ಫೋನ್ ಕಟ್ಟಾಯ್ತು. ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು ಫೋನ್ ಎತ್ತಿಲ್ಲ. ಆಮೇಲೆ ಪಾರ್ಲರ್ಗೆ ಹೋಗಿದ್ದು ಇಲ್ವೋ ಗೊತ್ತಿಲ್ಲ, ಬರೀ ಡೋಗಳೆಲ್ಲ. ಅಮ್ಮನ ಮನೆಗೆ ಹೋಗಿದ್ದೀನಿ, ನೋಡಿ ಐಬ್ರೋ ಮಾಡು ಇಲ್ಲಿ ನೋಡಿ. ನಾನು 21 ಫೋನ್ ಮಾಡಿದೆ, ಎಲ್ಲ ಮಾಡಿಸಿದ್ದೀನಿ. ಎಲ್ಲ ಏನು ಕಾಣಿಸ್ತಾನೆ ಇವಾಗ ಬೇರೆ ಕಡೆ ಎತ್ತಿ ತೋರ್ಸಕ್ಕಾಗಲ್ಲ, ವಿಡಿಯೋಸ್ಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ಹಂಗಾದ್ಮೇಲೆ ಇನ್ನೂ ಏನೇನೋ ಆಯ್ತು ಗೈಸ್. ನಾನು ಅನ್ಕೊಂಡೆ, ಓ ಪಕ್ಕ ಇಷ್ಟು ಕೂರ್ಕೊತಾರ, ಏನ್ ದೊಡ್ಡವ್ರ ಬೇಜಾರಾಯ್ತು. ಹಂಗೆ ಅನ್ಕೊಂಡೆ, ನಮಗೆ ಬುದ್ಧಿ ಹೇಳ್ತಾರೆ, ನಮಗೆ ಹಂಗಿರ್ಬೇಕು ಅಂತ ಹೇಳ್ತಾರೆ, ಇವ್ರಿಗೆ ಏನಕ್ಕೆ ಹಿಂಗಾಯ್ತು ಅನ್ಕೊಂಡು. ಅದಾದ್ಮೇಲೆ ನಾನು ಫೋನ್ ಮಾಡಿದೆ, ಇವಳು ಫೋನ್ ಮಾಡಕ್ಕೆ ಫೋನ್ ಎತ್ತಾರ ಅನ್ಕೊಂಡು ಸುಮ್ನೆ ಅದೇ. ಆಮೇಲೆ ಅವರೇ ಅವರು 16 ಮಿಸ್ ಕಾಲ್ ಏನೋ ಕೊಟ್ಟವ್ರೆ. 21 ಆಯ್ತಾ? ಈ ಕಡೆ ನಾವು ಎಷ್ಟೇ ಮಾಡಿರ್ತೀವಿ. ಚೆಕ್ ಮಾಡ್ರಿ ಎಷ್ಟು ಬಂದೈತೆ. 7 ಇಲ್ಲ, ಜಾಸ್ತಿ ಬಂದೈತೆ. ಜಾಸ್ತಿ ಬಂದಿದ್ರೆ ವಾಟ್ಸಪ್ ಗಾಯ್ಸ್ ಅದ್ನು ಲೆಕ್ಕ ಹಾಕೋರು ನೋಡ್ರಿ. ಹಂಗಾರೆ ಲೆಕ್ಕ ಹಾಕೊಂಡ್ ಕೂತಿದ್ರು. 1 2 3 4 ಇವಾಗ ಗೈಸ್ ನೋಡಿ, ಅವ್ರ ಬೇಜಾರ್ ಇದ್ದಿ ಕೋಪ ಇದ್ದಿದ್ರೆ ಅವ್ರಿಗೋಸ್ಕರ ಅಡ್ಗೆ ಮಾಡ್ತಾ ಇರ್ಲಿಲ್ಲ ಅಂತ. ನಮ್ಮ ಮನೆಗೆ ಹೋಗ್ತೀನಿ, ನಾನ್ ಸರ್ಪ್ರೈಸ್ ಕೊಡೋಣ ಅಂತ ಕಂಡ್ರು. ಮಮ್ಮ ಎಂತದು ಸರ್ಪ್ರೈಸ್? ವಾವ್ ಅಕ್ಕ ಬಂದ್ಬಿಟ್ಟಿದೀರಾ? ಸರ್ಪ್ರೈಸ್ ಪಾನಿಪುರಿ ತಗೊಬಂದಿ ನಿಮ್ಗೋಸ್ಕರ. ನಾನ್ ಗೈಸ್ ಕಬಾಬ್ ತಂದಿದ್ದೀನಿ. ಹಾ, ಅದು ಅವ್ರಿಗೋಸ್ಕರ, ನಮ್ಗೋಸ್ಕರ ಏನಲ್ಲ. ಇಬ್ರಿಗೋಸ್ಕರ ತಗೊಬಂದಿದ್ದೀನಿ. 12 ಗಂಟೆ ಹಂಗೆ ಇಟ್ಕೊಳ್ಳೋದು, ಹಚ್ಕೊಂಡ್ಬಿಡ್ತೀನಿ 2 ಪೀಸ್. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ಅವಳು ಕೆಳಗಡೆ ಐಸ್ ಕ್ರೀಮ್ ತಿನ್ಸವಳೆ, ಕಬಾಬ್ ತಿನ್ಸವಳೆ. ಯಾರಿಗೆ ತಿನ್ನಿಸ್ತೆ? ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ಸಿದ್ಲು, ಕಬಾಬ್ ತಿನ್ಸಿದ್ಲು. ಅದಕ್ಕೆ ತಿನ್ಸ್ಬಿಟ್ಟು ಕಳ್ಸಿದ್ಲು. ಐಸ್ ಕ್ರೀಮ್ ತಿನ್ನೋಣ ಬನ್ರಿ, ಕರ್ಗೋಯ್ತದೆ. ತಿನ್ರಿ ಫಸ್ಟ್. ಐಸ್ ಕ್ರೀಮ್ಗೆ ಕಬಾಬ್ ತಿನ್ನಿಸ್ತಾ? ಸೊ ಬನ್ರಿ ಗೈಸ್. ಆಮೇಲೆ ನಾವು ಇನ್ನೊಂದೇನು ಅಂದ್ರೆ, ಊಟ ಮಾಡ್ಬಿಟ್ಟು ಎಲ್ಲಿ ಹೋಗ್ತಿದೀವಿ ಅಂತ ಹೇಳ್ತೀವಿ ಬ್ಲಾಗಲ್ಲಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಅದು ನಾವು ಇವ್ರ ಬೈಲೆ ಕೇಳ್ಬಿಟ್ಟು ಸ್ವಲ್ಪ ಕಾನ ಇದ್ ಮಾಡ್ಸೋಣ. ಮಾಡ್ರಿ, ನಾವು ಮಲ್ಕೋಬೇಕು. 8 ಗಂಟೆಗೆ ಶೂಟ್ ಐತೆ. ಬಟ್ಟೆನ ಒಂದಿಷ್ಟ ರೆಸ್ಟ್ ತಗೋ. ಸುರಭಿ ಬಟ್ಟೆ ತೋರಿಸ್ತಾಳಂತೆ, ಬನ್ರಿ. ಇವಾಗ ಸುರಭಿ ಅವರು ಐಸ್ ಕ್ರೀಮ್ ತಿಂತಿದ್ದಾರೆ, ಸಾನ್ವಿ ಅಕ್ಕ ಅವರು ತಿಂತಿದ್ದಾರೆ ನಮಗೆ ಕೊಡ್ದಂಗೆ. ಸೊ ತೋರ್ಸಪ್ಪ ಬಟ್ಟೆ ಕೂಡ ಬೇಡ. ಸೊ ಗೈಸ್, ಬಟ್ಟೆ ತೋರ್ಸಕ್ಕಿಂತ ಮುಂಚೆ ನಾವ್ ಎಲ್ಲೋ ಹೋಗ್ತಿದೀವಿ ಅಂದ್ರೆ, ಮಮ್ಮ ನಾವ್ ಎಲ್ಲೋ ಹೋಗ್ತಿದೀವಿ? ಎಲ್ಲೂ ಹೋಗ್ತಿಲ್ಲ, ಔಟ್ ಆಫ್ ಕಂಟ್ರಿ ಬ್ಲಾಗ. ನಾವು ಔಟ್ ಆಫ್ ಕಂಟ್ರಿ ಹೋಗ್ತಿದೀವಿ. ಅಯ್ಯೋ ಆಯ್ತು ಬಿಡ್ರಪ್ಪ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ನಾವು ಔಟ್ ಆಫ್ ಕಂಟ್ರಿ ಆಯ್ತು ಬಿಡಿ, ಹೋಗ್ತಿದೀವಿ. ಯಾಕೆ ಹಿಂಗ್ ಹೊಟ್ಟೆ ಹೊರಿಸ್ತಾ ಇದ್ದೀರಾ? ಸೊ ಗೈಸ್ ಈಗ ಬಟ್ಟೆನ ತೋರಿಸ್ತಾರೆ ಸುರಭಿ ಹೊತ್ಕೊಂಡಿರೋದು. ಸೊ ನನ್ಗೆ ಕಾಸ್ಟ್ ಹೇಳ್ಬಿಡು. ಸೊ ಗೈಸ್ ನಿಮ್ಗೆ ಅದು ಓಕೆ ಅನ್ಸುತ್ತೆ ಆ ಕಾಸ್ಟ್ ಅಂತ ಹೇಳ್ರಿ ತೋರ್ಸಪ್ಪ. ಅವಳು ಅದನ್ನೇ ಹೇಳ್ತಿದ್ದು. ಬಟ್ಟೆ ಚೆನ್ನಾಗೈತೆ. ಏನಾಗ್ಲಿ ಅಷ್ಟು ಕೊಡ್ತಾ ಇಲ್ಲ, 1000 ಕೊಡ್ಬೋದು ಅಷ್ಟೇ. ತೋರ್ಸು. ಗೈಸ್ ಇದು ನನ್ನ ಫಸ್ಟ್ ಔಟ್ಫಿಟ್ ಏರ್ಪೋರ್ಟಿಗೆ ಹಾಕೊಳ್ಳೋಣ ಅಂತ. ಹೇಳು ನೆಕ್ಸ್ಟ್ ಪ್ರೈಸ್ ಹೇಳಲ್ವಾ ಇದು ಪ್ರೈಸ್ ಗೈಸ್. ಇವಳಿಗೆ ಒಂದ್ ಬಟ್ಟೆ ತಗೊಂಡಿರೋದು ಒಂದ್ ಬಾರ್ಗಿಂಗ್ ಮಾಡಲ್ಲ, ತಂದ ಮೇಲೆ ಒಂದ್ ಏನು ಬ್ಲಾಗ್ ಮಾಡ್ಬೇಕಾದ್ರೆ ಹೇಳಲ್ಲ. ಸೊ ಇದೆಲ್ಲ ಅವ್ರಿಗೆ ಎಷ್ಟು ಕಮ್ಮಿ ಬೀಳುತ್ತೆ ಗೊತ್ತಾ? ಹೇಳು, ಎಕ್ಸ್ಪ್ಲೇನ್ ಮಾಡು. ಇದು ಬಂದು ಒಂದ್ ಮ್ಯಾಕ್ಸಿಮಮ್ ಅವ್ರು ಒಂದು 2300-400 ಹೇಳಿದ್ರು. ಅದ್ರಲ್ಲಿ ಬಾರ್ಗಿಂಗ್ ಮಾಡಿ 1600 ಹಾಕ್ಸ್ಕೊಳ್ವಿ ಅಷ್ಟೇ ಅವ್ರು ಮಾಡಿದ್ದು. ಅದನ್ನ ನಾನೇ ಸೆಲೆಕ್ಟ್ ಮಾಡಿದ್ದೆ ಗೈಸ್. ಮಕ್ಕ. ಆಮೇಲೆ ಅಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಫೋನ್ ನೋಡ್ಕೊಂಡು ನನಗೆ ಎಷ್ಟು ಅಲ್ಲಿ ಇನ್ನೊಂದ್ ಕಾಮಿಡಿ ಗೊತ್ತಾ, ಅಲ್ಲಿ ಮಾತಾಡ್ಕೊಂಡು ಹೋಗ್ಬಿಟ್ಟು ನಿಮ್ ಸ್ಕೂಟಿ ಹತ್ತದ್ಬಿಟ್ಟು ಯಾವ್ದೋ ಸ್ಕೂಟಿ ಹತ್ ಕೀನ ಐತಲ್ಲ ಅಂತ ಇದ್ದೀನಿ. 2 ನಿಮಿಷ ಹಂಗೆ ಅಂದಿದ್ವಿ. ಆಮೇಲೆ ಅವಳೆ ಬೇರೆ ಸ್ಕೂಟಿ ಇದು ಅಂತ ಅವಳೆ ಮೇಲೆ ಲಟ್ವಿ. ನಾನೇ ಲಕ್ವಿ ಅಂತ. ಆಮೇಲೆ guys, ಇದೊಂದು ಪ್ರೀತಿಯಾಗಿ ಕಾಣಿಸುತ್ತೆ. ಇದು ಅಷ್ಟೇ. ಇದೊಂದು ಇದು ಮ್ಯಾಕ್ಸಿಮಮ್ 450. ಇಷ್ಟೇ 500 ಬಿದ್ದೈತೆ. 450 ಬಿದ್ದಿರ್ಬೋದು ಅಷ್ಟೇ. ಇದೊಂದು ಇದು ನಂಗೆ ಹೆವಿ ಇಷ್ಟ ಆಯ್ತು. ಚಿನಿಮಿಣಿ ಚಿಂತಾಮಣಿ ಮಕ್ಕಳ ತರ ಐತೆ, ಬಟ್ ಅದು ನನಗೆ ಆಗುತ್ತೆ. ಇದೊಂದು ಹಾಕ್ ನೋಡ್ದ ಹೋಗ್ಲಿ ಅಲ್ಲಿ. ಹುಷಾರ್ ಬಿಡ್ಡ ಇವಳೆಲ್ಲ. 500 ಬಿದ್ದೈತೆ. ಇದು ವರ್ತ್ ಅಂತ ಅನ್ಸುತ್ತೆ. ಇದು ಓಕೆ. ನಂಗಷ್ಟ್ರಲ್ಲಿ ಇವೆಲ್ಲ ಇಷ್ಟ ಆಯ್ತು, ಅದಕ್ಕೆ ತಗೊಂಡ್. ಇವೆಲ್ಲ ಕಡಿಮೆ ರೇಟ್ ಆಗ್ದ ಲೆಕ್ಕದಲ್ಲಿ. ಅದೊಂದು ಹೆವಿ ಜಾಸ್ತಿ ಆಯ್ತು. ಅಯ್ಯೋ, ಇದನ್ನೇ ಯಾಕೋ 2000 ಅಂತ ಹಾಕೋರಿ. ಈ ರೇಟ್ ಅಲ್ಲ ಇದು. ಇದೊಂದು 450, ಇದು 450 ಬಿದ್ದಿರ್ಬೋದು. ಎಲ್ಲ ಬರೀ ಹುಲ್ಲಿರೋದೇ ತಗೊಂಡೊಳಗೆ ಚೆನ್ನಾಗಿ ಅನ್ಸುತ್ತೆ ನಮ್ಗೆ. ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡೆ. ಅದು ಏರ್ಪೋರ್ಟ್ಗೆ ಹಾಕೋತೀನಿ, ಇಲ್ಲ ಅಂತ ಅಂದ್ರೆ ನೈಟ್ ವೇರ್ ತರ ಯೂಸ್ ಮಾಡ್ಕೊಂತೀನಿ. ಇಲ್ಲ ಅಂದ್ರೆ ಗೋಡನ್ಗೆ ಹಾಕ್ತಾಳೆ ಅಷ್ಟೇ. ಗೋಡನ್ ಇದೆ ಗೈಸ್. ನೈಟ್ ಯೂಸ್. ನಿಮ್ದು ಇದೆಯಾ ಗೋಡನು? ನಂದಿಲ್ಲಪ್ಪ, ನನ್ ಚೆನ್ನಾಗೈತೆ. ನಾನು ಆರ್ಡರ್ ನೋಡಿ. ಅಂದ್ರೆ ಗೋಡನ್ ಅಂದ್ರೆ ಅರ್ಥ ಆಗಲ್ಲ. ಇಕ್ಕೋತೀನಿ ಅಂತ ತಗೊಳ್ಳೋದು, ಹಂಗೆ ಹೆಂಗ್ ಗೊತ್ತಾ? ಇರೋ ನಿಮಿಷ. ಈ ಟಾಪ್ ಎಷ್ಟು ವರ್ಷದ ಹೇಳಿ? 3 ವರ್ಷ. ನಿಮ್ 3 ವರ್ಷ 4 ವರ್ಷ. ಈ ಟಾಪ್ ಬಂದು 9 years. ಹೌದಾ? ನಾನು ಫಸ್ಟ್ PU ತಗೊಂಡಿರೋದು ಇದು. ನೋಡಿ ಇವಾಗ್ಲೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀನಿ ನೋಡ್ದ, ಏನೂ ಆಗಿಲ್ಲ. ನನ್ನ ಹತ್ರನೂ ಇದೆ, ನಾನು 10th ಅಲ್ಲಿ ತಗೊಂಡಿರೋ ಫ್ಲವರ್. ನಿನ್ನ ಎಷ್ಟು ಏಜ್ ಇವಾಗ? 23. ಮತ್ತೆ ಇನ್ನ ಇಟ್ಕೋ. ಕೇಳಿ ಇವಳ ಹತ್ರ ಎಲ್ಲ ಐತಮ್ಮ. ನಾನು ಒಂದ್ ತಿಂಗಳಿಂದ ತಗೊಂಡ್ರೆ ಅದೇ ಇರಲ್ಲ ಇವಳ ಹತ್ರ. ನನ್ಗೆ ಎಷ್ಟಿದೆ ಗೊತ್ತಾ? ನನ್ನ ಹತ್ರನೂ ಇದೆ. ಚೆನ್ನಾಗಿರೋ ಇಟ್ಕೊಂಡಿದೀರಾ? ಅದು ಸೈಜ್ ಇಲ್ಲ, ದಪ್ಪ ಆಗೋದು ಇಲ್ಲ ಸಣ್ಣ ಆಗೋದು. ಅವಾಗ ಏನ್ ಮಾಡಿ ನನ್ನ ತಂಗಿರ್ಗೋ ಅಥವಾ ಯಾರಿಗೂ ಕೊಟ್ಬಿಡ್ತಾ ಇದ್ದೆ. ಸೊ ಅದಕ್ಕಾಗಿ ಯಾವ್ದು ಹಿಂಗ್ ಬಿಡ್ಕೋ, ಆಂಟಿ ತರ ಕಾಣ್ತಿಲ್ಲ ಅಂದ್ರೆ. ಈಗ ಸೂಪರ್ ಹೀರೋ ಅಂತ ಇದ್ದೆ. ನಾನ್ ಬಾರ್ಡರ್ ಬ್ಲಾಗ್ ಮಾಡಿದ್ದೆ, ಅದ್ರಲ್ಲಿ ಎಷ್ಟು ಕಮೆಂಟ್ಸ್ ಗೊತ್ತಾ? ಎಷ್ಟೆಷ್ಟು ವರ್ಷದ ಬಟ್ಟೆ ಎಲ್ಲ ಇಟ್ಟಿದ್ದೆ. ಇವಾಗ್ಲೂ ಕೂಡ ಅದೇ ಒಂದ್ 30 ಜೊತೆ ಇದೆ ಹಳೆ ಬಟ್ಟೆಗಳೆಲ್ಲ. ಅದು ಎಲ್ಲ ಹಾಕೊಂತೀನಿ, ರೇರ್ ಆಗಿ ಹಾಕೊಂತೀನಿ. ಇವಳು ಹಳೆ ಬಟ್ಟೆ ಎಲ್ಲ ವೈಟ್ ಆಗಿ ಏನಾಗುತ್ತೆ ಅಂದ್ರೆ ಫುಲ್ ಕೊಳೆ ಮಾಡ್ಕೊಂಡು. ಹೌದು, ಈ ತರ ಬಟ್ಟೆಗಳು ಇರುತ್ತೆ. ಇದೆಲ್ಲ ಇಟ್ಕೋಬಹುದು. ಅಂದ್ರೆ ಈ ತರ ಕ್ಲಾತ್ ಇರುತ್ತೆ. ನಂದು ಈ ತರ ಕ್ಲಾತ್ ಇರೋದು. ಕ್ಲಾತ್ಸ್ ಎಲ್ಲ ಯೂಸೇ ಮಾಡಿಲ್ಲ ಅವಾಗ. ನಮ್ಮ ಮಮ್ಮಿ ಜೀನ್ಸು ಇಂಥದಕ್ಕೆ ಜಾಸ್ತಿ ಆಗ್ತಾ ಇದ್ರಲ್ಲ, ಅವಾಗ ಎಲ್ಲ ಕೊಟ್ಬಿಡ್ತೀನಿ ಗೈಸ್. ನಾನು ಯಾವ್ದನ್ನು ಇಟ್ಕೊಳಲ್ಲ. ಸೊ ನೆಕ್ಸ್ಟ್ ವರ್ಷ ಅಷ್ಟೇನಾ? ಅಷ್ಟೇ. ಸೊ ಗೈಸ್, ಇದಕ್ಕೆ ಒಂದ್ 5-6 ಸಾವಿರ ಆಗೈತಲ್ಲಿ. ಅದೊಂದ್ ತಗೊಂಡಿದ್ರೆ 5,500 ಹೇಳಿದ್ರು. ಇದಕ್ಕೆ 3,400 ಆಯ್ತು. ಅದೊಂದಕ್ಕೆ ಎಷ್ಟು ಕೊಟ್ರಿ? ಅದಾದ್ರು ದೊಡ್ಡ ಕಾಸ್ಟ್ ಏನೆಲ್ಲ? ಇದಕ್ಕೆ 1,600. 1600. ಓಕೆ, ಇದು 400. 400. ಅದೊಂದು ಕೊನೆಯಲ್ಲಿ 1,500 ಕೊಡಿ ಅಂದ. ಅದಕ್ಕೆ ಬ್ಲಾಕ್ ಚೆನ್ನಾಗಿತ್ತು, ಬೇಡ ಇವಳೆ ಬೇಡ ಅಂತ ಅಷ್ಟು ಹೊರತೆ ಅಲ್ಲ ಅದು ಅನ್ಕೊಂಡ್ಬಿಟ್ಲು. ಅದೇನು ಸಿಂಗಲ್ ಪೀಸಾ? ಸಿಂಗಲ್ ಪೀಸ್ ಅದು ಹೇಳ್ಬೇಕಿತ್ತು 1000 ರೂಪಾಯಿ ಕೊಡಿ ತಗೋತೀನಿ. ನಾನು ಅದನ್ನೇ ಹೇಳಿದ್ದು. ಅವ್ರು 1,000 ರೂಪಾಯಿ ಕೊಟ್ರೆ ತಗೋಬಹುದು ಒಂದೇ. ನಾನ್ 1,600 ರೂಪಾಯಿ ಕೊಟ್ರೆ ತಗೋಬಹುದು ಒಂದೇ ಗೈಸ್. ಬಟ್ ಅವ್ರು ಕೊಡ್ಲಿಲ್ಲ. ಅದಕ್ಕೆ 2 ಸವನದಲ್ಲಿ 2 ಮಾಡ್ಬೋದು. ಸವನದಲ್ಲಿ ಬುಕ್ ಮಾಡ್ಕೋಬೇಕಲ್ವಾ? ಮಾಡ್ಕೊಂಡಿದ್ದಾಳೆ ಎಲ್ಲೂನು. ನನ್ಗೆ ಇದೇ ಕೋಡೆ ಸವನದಲ್ಲಿ ಮಾಡಿಲ್ಲ, ನಾನು ಲಿಟಲ್ ಬಾಕ್ಸ್ ಮಾಡಿದೀನಿ. ಬರುತ್ತೆ ನಾಳೆ. ಯಾವಾಗ ಮಾಡ್ಬೇಕಿತ್ತು ತಾನೆ? ಫಾಸ್ಟ್ ಡೆಲಿವರಿ ಕೊಡ್ರೆ ಬರೋರು. ಅದಕ್ಕೆ ಸಕ್ಕತ್ತಾಗಿರೋದಿದೆ. ಫೈನಲಿ ಎಲ್ಬೋರ್ಡ್ ಸುರಭಿ ಅವರು ಅಲ್ಲಿಂದ ಗಾಡಿ ಓಡಿಸ್ಕೊ ಬಂದ್ಬಿಟ್ರು. ಎಲ್ಬೋರ್ಡು ಹೆಂಗೋಡು ಎಲ್ಬೋರ್ಡು. ಇವ್ರೊಂದ್ ಎಲ್ಬೋರ್ಡ್, ಇವ್ರೊಂದ್ ಎಲ್ಬೋರ್ಡು.
ಅಷ್ಟು ಗಾಡಿ ಹೊಡ್ಸಿದ್ಕೆ ಏನ್ ಮಾಡಕ್ಕಾಗತ್ತೆ ಇವಾಗ ಗಂಡ ಮಾಡ್ದ ಅಂತ ಬಿಟ್ಬಿಡಕ್ಕಾಗತ್ತೆ ಹೋಗ್ಲಿ ಪಾಪ ಅವ್ರು. ಬನ್ನಿ ಸೈಡ್ಗೆ ಹಾಕ್ಬಿಟ್ಟು ಬನ್ನಿ. ಎಲ್ಬೇಡಲ್ವಾ? ಅಯ್ಯೋ ಅಷ್ಟೊತ್ತಿಂದ ನಿಧಾನಕ್ಕೆ ಬಂದಿದೀವಿ ಗೈಸ್. ಸೈಡ್ಗೆ ಹಾಕಿ ಬನ್ನಿ ಬನ್ನಿ ಮೇಡಮ್. ಸೊ ಗೈಸ್ ಇವರು ಸ್ತ್ರೀ ಮೂವಿನ ನೈಟ್ ನೋಡ್ನೇ ಇಲ್ಲ. ಸೊ ಕ್ವಿಟ್ ಮಾಡಿಬಿಟ್ರು ಎಲ್ಲ ಎದ್ರು ಪುಕ್ಳುಗಳು ಗೈಸ್, ನಿಜ ಎದ್ರು ಪುಕ್ಳು. ಬ್ರೋ ನೀವ್ ಹೋದ್ಮೇಲೆ ಒಂದ್ ಮೂವಿ ಹಾಕೊಟ್ಟೆ, ನೋಡ್ಬೇಕು ತಾನೆ? ನಾನು ಹೋದ್ಮೇಲೆ ಹಾಕಿದ್ರು ಹೋದ್ಮೇಲೆ ನೋಡೇ ಇಲ್ಲ. ಎದ್ರುಕೊಂಡ್ರು ಬರೀ ಒಂದ್ ಸೀನ್ಗೇನೆ, ಆ ಸೀನ್ ಎದ್ರುಕೊಂಡ್ರು. ಇವತ್ತು ನೋಡೋಣ ಬನ್ನಿ ಗಾಯ್ಸ್, ನೋಡ್ತಾರೆ. ಇವತ್ತು ನಾನು ಇರಲ್ವಲ್ಲ, ಹಾ ನನಗೆ ಹೇಳು ಮೂವಿ ನೇಮ್ ಮನೇಲಿ ಹಾಕೊಂಡು ಸ್ತ್ರೀ 2 ಕನ್ನಡನ ಹಿಂದಿನ? ಹಿಂದಿ. ಇವರೇ ಗೈಸ್ ಎದ್ರು ಪುಕ್ಲವ್ರು ಇಬ್ರುನು. ಅವ್ಳು ನೋಡಿದ್ದಾಳೆ, ಅವ್ಳು ನೋಡಿದ್ರೆ ಎದ್ರಿಕೊತಾಳೆ. ಸೊ ಬನ್ನಿ ಈಗ ತಿನ್ನಕ್ ಹೋಗ್ತಿದೀವಿ. ಸಂತೋಷ್ ಬ್ರೋ ಪಾರ್ಟಿ ಕೊಡಿಸ್ತಿದ್ದಾರೆ ಎಲ್ಲರಿಗೂ. ಎಂತಕ್ಕೆ ಪಾರ್ಟಿ ಅಂತ ಹೇಳು? ಏನಕ್ಕೆ ಎಂತ ಪಾರ್ಟಿ ಕೊಡಿಸ್ತಾ ಇದೀನಿ? ನೀವೆಲ್ಲ ಕೊಡಿಸ್ತಿರ? ಅಲ್ಲಿ ಯಾವ್ದೋ ಒಂದು ಹುಡುಗಿ ಬಂದು ಮಾತಾಡ್ಸ್ಲು ಗೈಸ್, ಕೈ ಕೊಟ್ಬಿಟ್ಟು ಮಾತಾಡ್ಸಿದ್ರು. ಯಾರೋ ಒಬ್ರು ಹುಡುಗಿ ಬಂದು ಮಾತಾಡ್ಸಿದ್ರು ಕೈ ಕೊಟ್ಬಿಟ್ಟು. ಸೊ ಅದಕ್ಕೆ ಇವನಿಗೆ ಪಾರ್ಟಿ ಕೊಡ್ಸ್ಬೇಕಂತ ಜಾಸ್ತಿ, ಅದಕ್ಕೆ ಪಾರ್ಟಿ ಕೊಡ್ಸಿ ಅಂತ ಹೇಳ್ತೀನಿ ಗೈಸ್. ಅದಕ್ಕೇನೆ ಕೊಡಿಸ್ತೀನಿ. ಅದಕ್ಕೆ ಒಳ್ಳೆ ನಾನ್ ವೆಜ್ ಊಟ ಕರ್ಕೊಂಡು ಹೋಯ್ತೇನೆ. ಬನ್ನಿ ಗೈಸ್. ಮಟನ್ ಸಿಗುತ್ತಾ? ಬರೀ ಇಲ್ಲ ಚಿಕನ್ ಎಲ್ಲ, ಮುದ್ದೆನು ಎಲ್ಲ. ಸೊ ಬನ್ನಿ ಹೋಗುವ. ಸಂತೋಬ್ರು ಅವರು ಪಾರ್ಟಿ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಒಂದು ಹುಡುಗಿ ಮಾತಾಡ್ಸೋರು ಅಂತ. ಅದಲ್ಲ, ನನ್ನ ಹೆಸರು ಏನು ಅಂತ ಗೊತ್ತಿದ್ದೆ ನನ್ನ ಜೊತೆ ಇಷ್ಟು ದಿವಸ ಅವನೆಲ್ಲ ಅಂತ ನನಗೆ ನಾಚಿಕೆ ಆಗ್ತದೆ. ನಾಚಿಕೆನಾ? ಮುಸ್ಲಿಂ ಮುಚ್ಕೊಳ್ಳಿ ನೀನ್ ಯಾಕೆ ಮುಚ್ಕೋದಿದ್ರಿ? ಅವರು ಮಮ್ಮ ಇವ್ರು ನೋಡಿ ಸ್ನ್ಯಾಪ್ ಬಿಡ್ತಾವ್ರೆ. ಇದಕ್ಕೂ ನೀವು ಹಾಕ್ಬೋದು ಫಾ ಅಂತ. ಹೊಟ್ಟೆ ಇಷ್ಟ ಆಯ್ತಾ ಮಮ್ಮ? ಬೈ ಅವ್ರಿಗೆ ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ. ಬೈ ಅದನ್ನು ಬೈಯಕ್ ಬರಲ್ಲ. ನಾನ್ ಬೈಲಾ? ಇವ್ರು ಬೈದ್ರು ಅವಳು ಏನು ಬೈದಂಗೆ ಅನ್ಸಲ್ಲ ನನಗೆ. ಆಲೆ ರೆಡ್ಡಿ ಆಗೋಯ್ತು ಫೇಸ್. ಜೋರಾಗಿ ಮಾತಾಡು. ಏನು ಬೈ? ಹೇಗೆ ನೀನ್ ಬುದ್ಧಿ ಇಲ್ವಾ? ಏನು ಬುದ್ಧಿ ಇಲ್ವೇನೆ? ನೋಡಿ ಹೆಂಗ್ ನಗು ಗೊತ್ತಾಯ್ತು ನನಗೆ, ಕೋಪ ಕಣ್ಣೀರ ತುಂಬ ಸುರಭಿಗೆ. ಜಾಸ್ತಿ ಲೈಕ್ಸ್ ಹೌದೌದು. ಸೊ ಗಾಯ್ಸ್ ಹಂಗೆ ನೋಡಿ, ಇಲ್ಲಿ ಇವ್ರ ಕೈ ತೋರಿಸ್ತೀನಿ. ಇಲ್ಲೆಲ್ಲ ಕೂದಲು ತಕೊಂಡವನೆ. ಇದು ಟ್ಯಾಟು. ಯಾವ ಟ್ಯಾಟು? 10 ರೂಪಾಯಿ ವಾಚ್ ಅದು, ಗೋಲ್ಡ್ 10 ರೂಪಾಯಿ ವಾಚ್. ನನ್ನ ತೇಜು ಅಚೀವ್ ಮಾಡ್ಲಿ, ಅವಾಗ ಅವನು ನಾನು ಅಚೀವ್ ಮಾಡ್ತೀನಿ. ಅಯ್ಯೋ ಅಕ್ಕ ನಾನು ಬ್ಲಾಗಲ್ಲಿ ಮಾಡಲ್ಲ ಅಚೀವ್. 10 ರೂಪಾಯಿ ಅಂತ ಇದ್ದಾನೆ ಅವನು. ಅಲ್ಲೇ ಆಗಿದ್ರೆ ನೋಡಿ ಗಾಯ್ಸ್ ಎಲ್ಲ ತಿಂದು ಉಡಿಸ್ ಮಾಡ್ಬಿಟ್ಟವ್ರೆ ಇವ್ರು 3 ಜನ. ನೋಡಿ ಇವಾಗ ನೋಡಿ ಸುರಾಬಿ ಅವಳ ತಟ್ಟೆ ನಿಂತಿದ್ದೆಲ್ಲ ಇವ್ರ ತಟ್ಟೆ ಹಾಕ್ಬಿಟ್ಟು ತಿಂದ್ಬಿಟ್ಟು. ಕಳ್ಳಿ ಕಳ್ಳಿ ನಾವು ಯಾಕಂತ ಮಾಡ್ರೆ? ಅಚ್ಚ ಒಂದು ಸ್ಟೋರಿ ಹಾಕ್ಬೇಕು. ಏನ್ ಸ್ಟೋರಿ? ಸ್ಟೋರಿಗೆ ಇನ್ಸ್ಟಾಗ್ರಾಮ್ ನಾರ್ಮಲ್. ಸೊ ಗೈಸ್ ಇವಾಗ ಹೊಟ್ಟೆ ಲೋಡ್ ಆಯ್ತು. ನಾನು ಇದು ತಿಂದಿದ್ದೇನಪ್ಪ ಸ್ಟೋರಿ ಹಾಕ್ತಾರೆ ಇದನ್ನ ಅಂತಿದ್ದೆ. ಈ ಎಲ್ಬೋಡಿ ಗಾಡಿ ಓಡ್ಸಕ್ ಕೊಟ್ಟವ್ರು. ಅದು ಎಣ್ಣೆ ಕೈ ಹಿಡ್ಕೊಂಡಿದ್ದಾರೆ ಅಡ್ಗೆ. ಏನ್ ಎಣ್ಣೆ ಅದು? ತಲೆಯಾಗ ಹಾಕೋ ಎಣ್ಣೆ. ಅವನಿಗೋಸ್ಕರ ಒಂಚೂರು ಎಣ್ಣೆ ಕೊಟ್ಟರೆ ಜಿಪ್ನಿ ಅಂತ ಅನ್ಕೊಳ್ಳ. ಸೊ ಗೈಸ್ ಇವಾಗ ನನ್ಗೇನಿಲ್ಲ ಗೈಸ್, ಇವ್ರಿಗೆ ಡ್ಯಾಂಡ್ರಫ್ ಆಗೈತೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ನನಗೆ ಹೇಳ್ಬಿಟ್ಟ. ಇಡೀ ಊರವ್ರದ್ದು ಟ್ಯಾಂಡ್ರಫ್ ಎಲ್ಲ ನಮ್ ತೇಜು ತಲೆಲೇ ಐತೆ ಗೈಸ್. ಹೌದು ಗೈಸ್, ನನಗೆ ಹೇಳ್ಬಿಟ್ಟ ಡ್ಯಾಂಡ್ರಫ್ ಇದೆ ಅಂತ. ಅಂತೆ ನಾನು ಗೈಸ್ ನೋಡಿ ಹೆಂಗ್ ಓಡಿಸ್ತಾಳೆ ಅಂತ. ಸುರಭಿ ಓಡ್ಸದ್ ನೋಡಿ. ಓಡ್ಸಪ್ಪ ಸುರಭಿ, ಮುಂದೆ ಬಿಡಪ್ಪ ಗಾಡಿ, ಮುಂದೆ ಬಿಡು. ನಿಂಬೆಹಣ್ಣು ಇಕ್ಕಿದೀವಿ, ಮುಂದೆ ಬಿಡಪ್ಪ. ಸ್ಟಾರ್ಟ್ ಆಯ್ತು, ಐತೆ ಗಾಯ್ಸ್ ಗಾಡಿ. ಬನ್ನಿ ನಾವು ಹೋಗ್ತಾ ಇದ್ದೀವಿ. ಓಡಿಸ್ತಾಳೆ ಅಂತ ಬನ್ನಿ. ನನಗೂ ಇವ್ರ ಮನೇಲಿ ಇರ್ಬೇಕಂತ ಇಷ್ಟ ಗಾಯ್ಸ್. ಆದ್ರೆ ಮನೆಗೆ ಹೋಗ್ಬೇಕು, ಬೆಳಿಗ್ಗೆ ಜಿಮ್ ಹೋಗೋಣ ಅಂತ ಪ್ಲಾನ್ ಆಗ್ತೀವಿ ಗಾಯ್ಸ್. ಮನೆಗೆ ಜಿಮ್ಗೆ ಹೋಗಲ್ಲ ಇವರು, ಮನೆಗೆ ಹೋಗಿ ಮತ್ತೆ ಬರ್ತಾರಷ್ಟೇ. ಹೋಯ್ತೀನಿ ಜಿಮ್ಗೆ ಹೋಗಕ್ಕೆ ಆಯ್ತಲ್ಲ ಗಾಯ್ಸ್. ಸೋಂಬೇರಿ ಯಾವೊಬ್ಡಿ. ಇವಾಗ ಯಾವ್ದು ಮ್ಯಾಚ್ ಸ್ಟಾರ್ಟ್ ಆಯ್ತು ನಮ್ದು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ದು. ಆ ಮ್ಯಾಚ್ ಸ್ಟಾರ್ಟ್ ಆದಾಗಿಂದನೂ ನಾನು ಜಿಮ್ಗೆ ಹೋಗ್ತಾ ಇಲ್ಲ. ಹೆಂಗ್ ಬರ್ರನ್ಸಲು ನೋಡ್ಬೇಕಿತ್ತು ನೀವು. ನಾನೇ ಅದಕ್ಕೆ ಡೌಟ್. ಬನ್ರಿ ಮನೆಗೆ ಹೋಗಿ ಬ್ಲಾಕ್ ಮಾಡ್ತಿದ್ದೀನಿ.
ಓಕೆ ಗಾಯ್ಸ್ ಹೋಗೋಣ ಬನ್ನಿ. ಒಂದು ಎಲ್ಬೋರ್ಡ್ನ ಇನ್ನೊಂದು ಎಲ್ಬೋರ್ಡು ಓಡಿಸ್ಕೊಂಡು ಸೇಫಾಗಿ ಕರ್ಕೊ ಬಂದವ್ರೆ. ಚೆನ್ನಾಗಿ ಓಡಿಸಿದ್ರೆ ಬುರ್ಬುರ್ ಅನಿಸ್ತಿದ್ರು. ಓಕೆ ಗಾಯ್ಸ್ ಬರೋಣ. ಬಾಯ್, ಗುಡ್ ನೈಟ್. ಗುಡ್ ನೈಟ್. ಟೈಮು ಗಾಯ್ಸ್ 10:30 ಆಗಿದೆ. ತಡಿ ಮೇಲೆ ಇಳಿ ಅಂತ. ಬಾಯ್ ಟಾಟಾ. ಟಾಟಾ. ಏನಪ್ಪ ಇನ್ನೊಂದ್ಸತಿ ಕೊಡ್ಲಿ ಗಾಡಿನ. ಎಷ್ಟು ಚೆನ್ನಾಗಿ ಕರ್ಕೊಂಡ್ ಬಂದಿದೀನಿ ಗೊತ್ತಾ. ಕಕ್ಕ ಬಂದಿಲ್ಲ ಅವಳು. ಕಕ್ಕ ಅಲ್ಲ ಅದು ಅದ್ ಮಾತಾಡ್ಸಿ ಪಾಪ ಅತ್ಲಾಗ ಇತ್ಲಾಗ ಏನೋ ನಾನ್ ಏನ್ ಗೊತ್ತಾ, ಸಡನ್ ಆಗಿ ಆಫ್ ಐತಿ. 2 ಸತಿ ಆಫ್ ಆಗೈತಿ. ಅದಕ್ಕೆ ಬರ್ರ ಅನ್ಸ್ಬಿಟ್ಟಿದ್ಯಾ. ಅದ್ ಅವ್ರ ಕಡೆ ಸ್ಟೈಲ್ ಹಿಂಗೋಗ್ಲಿ ಅಂತ ಅಲ್ಲ ಮಾಮ. ಸೊ ಬನ್ನಿ ಗಾಯ್ಸ್ ಮೇಲ್ಗಡೆ ಹೋಗುವ. ಸೊ ಗಾಯ್ಸ್ ಇವಾಗ ನಾನು ವೇಣು ಮತ್ತೆ ಇವರು ಶಟರ್ ಹಾಕಿ ಬಂದಿದ್ದು. ಅದು ಮಿಡ್ ನೈಟ್ ಕರ್ಕೊಂಡು ಸುರಭಿ ಆಡಬೇಕು ಅಂತ. ಬನ್ರಿ ಆಡುವ. ಹಾಡಾದ್ಮೇಲೆ ಹಿಂಗಿದ್ದೀನಿ. ಹಾಡಾದ್ಮೇಲೆ ಫುಲ್ ಬೇವತ್ತಾಗ್ಬಿಟ್ಟಿರ್ತೀನಿ. ಏನಾರು ಮೋಸ ಆಡಿದ್ರೆ ಅವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬನ್ನಿ ಅಲ್ಲಿವರೆಗೂ ಬಾಯ್. ಗೈಸ್ ಇವಾಗ ತೇಜು ವರ್ಸಸ್ ಮೀ ಬ್ಯಾಟಲ್ ನಡೀತಾ ಇದೆ. ಬ್ಯಾಟಲ್ ಅಲ್ಲ ಶಟಲ್. ಬ್ಯಾಟಲ್ ಅಂದ್ರೆ ಇದು ಬ್ಯಾಡ್ಮಿಂಟನ್. ಬ್ಯಾಟಲ್ ನಡೀತಾ ಇದೆ. ಸೊ ಬ್ಯಾಡ್ಮಿಂಟನ್ ಆಡ್ಬೇಕು ಇವಾಗ. ಸೊ ಯಾರು ಗೆಲ್ತಾರೆ ಅಂತ ನೋಡೋಣ. ಬ್ಯಾಡ್ಮಿಂಟನ್ ಅಲ್ಲ ಶಟಲ್. ಬ್ಯಾಡ್ಮಿಂಟನ್ ಅಂದ್ರೆ ಇನ್ನೊಂದು ಬಾಲ್ ಬರುತ್ತೆ. ಶಟಲ್ ಆಡ್ತಿರೋದು ಗೈಸ್. ನಾನೇ ಗೆಲ್ಲೋದು ನೋಡೋಣ ಬನ್ನಿ. ಅವ್ರೇನೋ ಅಂದ್ರು ನಾನು ಹೇಳ್ತಾ ಇದ್ದೀನಿ. ಈಗ ಏನೋ ಒಂದು ಬನ್ರಿ ಹಾಣ 0.1 x ಹಾಕ್ಬಿಡ್ರು ಅವ್ನಿಗೆ. ಕಟ್ ಮಾಡ್ರಿ. ಹೇಳ್ಬೋದು ಬೀಸಿದ್ರೆ ಔಟ್. ಇನ್ನು ಆಡಕ್ ಬರಲ್ಲ. ನಂದು ಗಾಳಿ. ಆಯ್ತು ಇನ್ನೊಂದು ಟೈಕು ಔಟ್. 2 ಸಲ ಇನ್ನೊಂದ್ಸಲ ಆಗಲ್ವಿ ನಾನು ಹೇಳ್ತಾನೆ. ಮೂರ್ ಸಲ ಔಟು. 3 ಸಲ ಆಯ್ತು. 10 ಪಾಯಿಂಟ್ ಬಿಟ್ರೆ ಯಪ್ಪ. ಒಂದು ಪಾಯಿಂಟ್. ಸುರಭಿ ನನ್ನ ಹತ್ರ 4 ಸಲ ಸೋತಿದ್ದಾಳೆ. ನಾನು ಹಂಗೆ ಸೋತಾಗ್ಬಿಟ್ಟಿದ್ರೆ ನಾನು ಮೀಸೆ ಬಳಸ್ಕೊತಿದ್ದೆ. ಅದು ಹೆಂಗಿದೊಳ ಕಣೆ ಸೋತಾಗ್ಬಿಟ್ಟೆ ಅಪ್ಪ. ಪುನಃ ಅಲ್ಲೋಗಿ ಆಡ್ತಾವಳೆ ವೇಣು ಜೊತೆ. ಸೋತು ಸುಂಡೆಕಾಯಿ ಆಗ್ಬಿಟ್ಟು. ಹಿಂಗೆಲ್ಲ ಆಗಬಾರ್ದು ಗೈಸ್. ಗೆಲ್ಲಬೇಕು, ಛಲ ಅನ್ನೋದಿರ್ಬೇಕು. ಕಂಟಿನ್ಯೂಸ್ ಆಗಿ 4 ಸಲ ಸೋತಾವೆ. ನಾಚಿಕೆ ಮನೆ ಬಂದಿಲ್ವ ಸುರಭಿ ನಿಂಗೆ? ಓಹ್ 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 ಬನ್ನಿ. ಈಗ ಎದೊಳ್ತೀರ ಜಿರ್ಲೆ ಹಾಕ್ಲಾ? ಅಷ್ಟೊತ್ತಿಂದ ಕೇಳ್ತಿದ್ದೀನಿ ತಾನೆ. ಡಬಲ್ ಡಿಗ್ರಿ ಅಕ್ಕ ಅಕ್ಕ. ಸೊ ಗೈಸ್ ನಾವಂತೂ ಬೆವರು ಇಡ್ಸ್ಬಿಟ್ಟಿದೀವಿ ಆಡಿ ಆಡಿ. ಸುರಭಿನೂ ಅಷ್ಟೇ ಬೆವರು ಇಡ್ಸಿದ್ದಾಳೆ. ಚೆನ್ನಾಗಿತ್ತು. ಹೆಂಗಿತ್ತು ನಮ್ಮ ನಿನ್ಮೇಲೆ ಹಾಕಲ್ಲ ಬೆವರು ಹೆಂಗಿತ್ತಮ್ಮ? ಹಾ ಏನ್ ಫೀಲ್ ಇತ್ತು? ಗೈಸ್ ಇವಾಗ ನನ್ಗೆ ಜಿಲ್ಲೆ ಹಿಡ್ಕೊ ಹೋಗ್ತೀನಿ. ಚೇರಿ ಹಿಡ್ಕೊ ಬಂದಿದ್ದ ನಿಮ್ಗೆ. ಸೊ ಗೈಸ್ ನನ್ಗೀಗ ಆಡ್ಬಿಟ್ಟು ಹೊಟ್ಟೆ ಹಸಿತೈತೆ. ಸೊ ನಾನು ಊಟ ಮಾಡಕ್ ಹೋಗ್ತಾ ಇದೀನಿ. ಸಂತೋಬ್ರಾಗು ಹಂಗೆ ಫೋನ್ ಮಾಡಕ್ ಮಾಡ್ತೀನಿ, ಬರ್ತಾರೆ. ಹಂಗೆ ಇಬ್ರು ಊಟ ಮಾಡ್ಕೊಂಡು ಹೋಗ್ತೀವಿ ಗೈಸ್. ಬನ್ನಿ ಹೋಗು. ಅಂದ್ರೆ ಅರಕ್ಸಕ್ತಾನೆ ಹೋಗಿದ್ದು ಆಟಾಡಕ್ಕೆ. ಈಗ ಮತ್ತೆ ತಿಂತೀನಿ ಅಂತ ಬೆಳಗ್ಗೆ ಉಣ್ಲಿಕ್ಕೆ. ಬನ್ನಿ ಗೈಸ್ ಹೋಗೋಣ. ಇಲ್ಲ ಬೆಳಗ್ಗೆ ಗೈಸ್ ಶಟಲ್ ಆಡ್ಕೊಬಂದು ಸುಸ್ತಾಗಿತ್ತು. ಇವಾಗ ಜಾಮೂನ್ ತಿಂತಾ ಇದ್ದೀನಿ. ಸುರಭಿ ಕೊಟ್ಟಿದ್ದಾಳೆ. ಸೊ ಬಿರಿಯಾನಿ ಹೊಡಿಕೊಂಡು ಹೋಗಿದ್ದೆ ಗೈಸ್. ಬಿರಿಯಾನಿ ಸಿಕ್ಕಲಿಲ್ಲ. ಜಾಮೂನ್ ತಿಂದ್ಬಿಟ್ಟು ಡ್ಯಾಂಡ್ರಫ್ಗೆ ಅಂತ ಸುರಭಿ ತಂದಾಗ ಎಣ್ಣೆ ಹಚ್ಕೊಟ್ಟಿದ್ದಾಳೆ. ನಮ್ಮ ಶಾಲಿನಿ ಅಕ್ಕ ಕೊಟ್ಟಿದ್ದು
ಎಣ್ಣೆನ ಹಚ್ಕೊಟ್ಟಿದ್ದಾರೆ. ಸೊ ಅವ್ರನ್ನ ಇವಾಗ ಮಾತಾಡ್ಸೋಕ್ಕಾಗಲ್ಲ, ಮರ್ಕೊಬಿಟ್ಟಿದ್ದಾರೆ ಅವರು. ಸೊ ಹಂಗೆ ಕಾಣ್ತಿದ್ದೀನಿ ನೀವು ಎಣ್ಣೆಲಿ ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಗೈಸ್. ಟಾಟಾ ಬಾಯ್ ಸಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಸಿಂಪಲ್ ಬ್ಲಾಗ್ ಗೈಸ್. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಟಾಟಾ ಬಾಯ್ ಸಿ.